ಜೈ ಹಿಂದ್. ಎಲ್ಲ ನನ್ನ ಇಂಡಿಯನ್ ಆರ್ಮಿ ಟೈಗರ್ಸ್ಗಳಿಗೆ, ಯಾರೆಲ್ಲ ಮಂಗಳೂರು ARO ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳ ಅಂದರೆ ಇನ್ನೂ ಕೇವಲ 8 ದಿನಗಳನ್ನು ಕೂಡ ಉಳಿಲಿಲ್ಲ. ನಿಮ್ಗೆ ಅಗ್ನಿವೀರ್ ಮಂಗಳೂರು AROದವರಿಗೆ ಮೂಡುಬಿದ್ರೆಯಲ್ಲಿ ಸ್ವರಾಜ್ ಮೈದಾನದಲ್ಲಿ ಇದೇ ತಿಂಗಳ 28ನೇ ತಾರೀಕಿನಿಂದ ಹಿಡಿದು ಫೆಬ್ರವರಿ 14ನೇ ತಾರೀಕಿಗೆ ನಿಮ್ಮದು 14ನೇ ತಾರೀಕಿನವರೆಗಡೆ ಏನು ರ್ಯಾಲಿ ಇದೆಯಲ್ಲ, ಆ ರ್ಯಾಲಿಗೆ ಯಾರೆಲ್ಲ ಎಕ್ಸಾಮ್ ಪಾಸ್ ಆಗಿಬಿಟ್ಟು ಫಿಸಿಕಲ್ಗೆ ಹೋಗ್ತಾ ಇದ್ದಿಲ್ಲ, 28 ಇರ್ಬೋದು, 29, 30, 1ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು, ಆ ಡೇಟಿನೊಳಗಡೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇತ್ತು. ಸರ್, ಅದ್ರ ಬಗ್ಗೆ ಹೋಗಬೇಕಾದ್ರೆ, ನಾವು ರ್ಯಾಲಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಕಡ್ಡಾಯವಾಗಿ ಇರ್ತಕ್ಕಂಥ ದಾಖಲಾತಿಗಳನ್ನು ತೊಗೊಂಡು ಹೋಗಬೇಕು ಸರ್, ಅಕಸ್ಮಾತ್ ಆ ಡಾಕ್ಯುಮೆಂಟ್ ಇರಲಿಲ್ಲ ಅಂದರೆ ನಮ್ಮನ್ನ ಒಳಗಡೆ ಎಂಟ್ರಿ ತಗೋತಾರ ಅಥವಾ ಇಲ್ಲ. ನೆಕ್ಸ್ಟ್ ನಾನು ಸರ್ GD ಮತ್ತು ಟ್ರೇಡ್ಸ್ಮನ್ ಎರಡೂ ಕೂಡ ಎಕ್ಸಾಮನ್ನು ಪಾಸ್ ಆಗಿದ್ದೀನಿ, ನಾನು ಎರಡಕ್ಕೂ ಕೂಡ ಸಪ್ರೇಟಾಗಿ ಫಿಸಿಕಲನ್ನು ಓಡಿಸ್ತಾರಾ ಅಂತ ಹೇಳೋಕ್ಕೆಂದ ಇವೆಲ್ಲ ಡೌಟ್ಗಳಿದಾವೆ. ನೆಕ್ಸ್ಟ್ ಮೆಡಿಕಲ್ನಲ್ಲಿ ಏನೆಲ್ಲ ಚೆಕಪ್ ಮಾಡ್ತಾರ, ಪ್ರತಿಯೊಂದು ಡೌಟನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಅಗ್ನಿವೀರಿಗೆ 2026ರಲ್ಲಿ ಕಾಲ್ಫಾರ್ಮನ್ನು ಮಾಡ್ತಿರ್ತಕ್ಕಂಥ ಅಗ್ನಿವೀರಿಗೆ ಕೂಡ ನೀವೇನಾದರೂ ತಯಾರಿಗಳನ್ನು ಮಾಡ್ತಾ ಇದ್ರೆ ಯಾವುದೇ, ಯಾಕಂದರೆ ಡಿಫೆನ್ಸ್ ಫೋರ್ಸ್ನಲ್ಲಿ ನೀವು ತಯಾರಿಗಳನ್ನು ಮಾಡ್ತಾರೆ, ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಓಕೆ, ಮೊದಲನೇದಾಗಿ ರ್ಯಾಲಿಗೆ ಯಾರೆಲ್ಲ ಹೋಗ್ತಾ ಇದ್ದಿಲ್ಲ, ಕರೆಕ್ಟಾಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡ್ಕೊಳ್ರಿ. ಅಡ್ಮಿಟ್ ಕಾರ್ಡನ್ನು ಪ್ರಿಂಟ್ಔಟನ್ನು ಟೋಟಲಿ 2 ಪ್ರಿಂಟ್ಔಟನ್ನು ಅಡ್ಮಿಟ್ ಕಾರ್ಡನ್ನು ತಗೊಳ್ರಿ. ನೆಕ್ಸ್ಟ್ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡು, ID ಪ್ರೂಫ್ ಏನಿದೆಯಲ್ಲ ಒರಿಜಿನಲ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡನ್ನು ತಗೊಳ್ರಿ. ಅದರ ಜೊತೆಗೆ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲನ್ನೇ ತಗೊಳ್ಬೇಕು. ಅದರಲ್ಲಿ SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಫಸ್ಟ್ ನೇಮ್ ಯಾವ ಥರ ಇದೆಯಲ್ಲ ಸೇಮ್ ಟು ಸೇಮ್ ಆಗಿ ಅದೇ ಥರನಾಗಿ ನೇಮ್ ಇರಬೇಕಾಗುತ್ತೆ. ಒಂದಿಷ್ಟು ಡೌಟ್ ಏನಂದರೆ, ಸರ್ ನಮ್ಮದು ಫಾದರ್ ನೇಮು ಮದರ್ ನೇಮು ಕೆಳಗಡೆ ಇರ್ತಕ್ಕಂಥದ್ದು ನಾವು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ಇದೆ ಸರ್, ಅಡ್ಮಿಟ್ ಕಾರ್ಡ್ದಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿದೆ, ಮಿಸ್ಟೇಕ್ಗಳಾಗಿದ್ದಾವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸರ್, ನಡೀತದ ಅಥವಾ ಇಲ್ಲ ಅಂತ ಕೇಳ್ತದಿಲ್ಲ. ಅವ್ರು ಏನು ಮಾಡ್ಬೇಕಂತಂದರೆ, ನೀವು ಕೋರ್ಟ್ಗೆ ಹೋಗೇಶಂದ ನೀವು ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಏನು ಮಾಡಬೇಕಂದ್ರೆ, ಸರ್ ನಾನು ಅರ್ಜಿಯನ್ನು ಸಲ್ಲಿಸುವಾಗ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನಂದು ಆ್ಯಕ್ಚುಲಿ ಕರೆಕ್ಟಾಗಿರ್ತಕ್ಕಂಥ ನೇಮು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆ ಅದೇ ನನ್ನ ನೇಮು, ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿದೆ, ಅದ್ರ ಬಗ್ಗೆ ಒಂದು ಕೋರ್ಟ್ನಲ್ಲಿ ಬಾಂಡನ್ನು ಟೈಪ್ ಮಾಡಿಕೊಡಿ ಸರ್, ಬಾಂಡ್ ಮಾಡಿಕೊಡಿ ಅಂತಂದರೆ ಅವ್ರು ನಿಮ್ಗೊಂದು ಕೋರ್ಟ್ ಅಪ್ಡೇಟ್ ಬಾಂಡ್ ಮಾಡಿಕೊಡ್ತಾರೆ. ಓಕೆ ಸರ್, ಅದು ಕೋರ್ಟ್ ಅಪ್ಡೇಟ್ ಓಕೆ ಸರ್. ಇನ್ನೊಂದು ರ್ಯಾಲಿಗೆ ಹೋಗ್ಬೇಕಾದ್ರೆ ಒಂದು ಕೋರ್ಟ್ ಅಪ್ಡೇಟನ್ನು ಕೇಳ್ತಾ ಇದ್ದಾರೆ, ಅದು ಯಾವ ಥರ ಇರುತ್ತಂತೆ ಕೇಶನ್ ಕೇಳ್ತಾ ಇದ್ರಿ. ಆ ಕೋರ್ಟ್ ಅಪ್ಡೇಟ್ ಯಾವ ಥರ ಇದೆ ಅಂತ ಕೇಳ್ತೀನಿ ನೋಡ್ಕೊಂಡು. ಅಫಿಡವಿಟ್ ಇಲ್ಲಿ ನೋಡ್ಕೊಡ್ರಿ, ಏನು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ನಂಬರ್ ಅಂತ ಇರ್ತು. ಇದಕ್ಕೆ ಟೋಟಲಿ 200 250 ರೂಪಾಯಿ ಈ ಬಾಂಡಿಗೆ ಬೀಳ್ತದ. ಇದನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ತೆಗೆಸ್ಕೊಂಡು ಹೋಗಲೇಬೇಕಾಗುತ್ತೆ. ಓಕೆ, ಏನಪ್ಪ ಅಂತಾರೆ, ಇಲ್ಲಿ ನಿಮ್ಮ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಅಂತ ಕೊಡ್ತಾರೆ. ಫಸ್ಟ್ ಪಾರ್ಟಿ ಯಾರ್ದು ಹಾಕಬೇಕಂದ್ರೆ ನಿಮ್ಮ ನೇಮ್ ಹಾಕಬೇಕು. ನೆಕ್ಸ್ಟ್ ಸೆಕೆಂಡ್ ಪಾರ್ಟಿ ARO ಮಂಗಳೂರು ಅಂತ ಮೆನ್ಷನ್ ಮಾಡಬೇಕು. ಇಲ್ಲಿ ಅಪ್ಡೇಟಲ್ಲಿ ನಿಮ್ಮ ನೇಮನ್ನು ಹಾಕ್ತಾರೆ ಡೀಟೇಲ್ ಆಗಿ, ನಿಮ್ಮ ಫಾದರ್ ನೇಮು, ನೆಕ್ಸ್ಟ್ ನಿಮ್ಗೆ ಯಾವ ಕ್ಯಾಟಗರಿ ಬರ್ತಂತ ಇದರಲ್ಲಿ ಅಪ್ಲೈ ಮಾಡಿರ್ತಾರೆ. ನೆಕ್ಸ್ಟ್ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಆಗಿರ್ತಕ್ಕಂಥ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸನ್ನು ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಇಲ್ಲಿ ಏನು ಹಾಕಿರ್ತಾರೆ, ಪರ್ಮನೆಂಟ್ ಹೋಮ್ ಅಡ್ರೆಸ್ ಹಾಕಿರ್ತಾರೆ. ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ಸನ್ನು ಹಾಕಿರ್ತಾರೆ. ನೆಕ್ಸ್ಟ್ ನಿಮ್ದು ಡೀಟೇಲ್ ಆಗಿರ್ತಕ್ಕಂಥ ಅಡ್ರೆಸ್ಸು ಎಲ್ಲಿ ನೀವು ಪ್ರೆಸೆಂಟ್ ಆಗಿರ್ತಿಲ್ಲ, ಆ ಅಡ್ರೆಸ್ಸನ್ನು ಹಾಕಿರ್ತಾರೆ. ಇದಾದಮೇಲೆ ಕೆಳಗಡೆ ಇರೋದಲ್ಲ, ನೆಕ್ಸ್ಟ್ ಸರ್ಟಿಫಿಕೇಟ್, ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ನಿವಾಸ ಪ್ರಮಾಣ ಪತ್ರ ಏನಿತ್ತಲ್ಲ ಆ ಸರ್ಟಿಫಿಕೇಟ್ ನಂಬರ್ ಕಡ್ಡಾಯವಾಗಿ ಬೇಕು ಸ್ನೇಹಿತರೆ. ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನನ್ನ ಹತ್ರ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ಸರ್ ಅಂತ ಕೇಳುವಂಥವ್ರೆ ಕಂಪಲ್ಸರಿಯಾಗಿ ನಿಮ್ಮ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ನಂಬರನ್ನು ಈ ಕೋರ್ಟ್ ಅಫಿಡವಿಟಲ್ಲಿ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಓಕೆ, ಇಷ್ಟನ್ನು ಹಾಕಿಬಿಟ್ಟು ನೆಕ್ಸ್ಟ್ ನಿಮಗೆ ಹಿಂದೆ ನೋಟ್ರಿ ಅಂತ ಸಿಗ್ನೇಚರ್, ಕ್ಯಾಂಡಿಡೇಟ್ ಸಿಗ್ನೇಚರ್ ಮತ್ತು ಸಿಗ್ನೇಚರ್ ಆಫ್ ನೋಟ್ರಿ ಅಂತ ಹೇಳಿಸಲ್ಲ, ಈ ಥರದ ಟೋಟಲಿ 4 ಫೇಜ್ಗಳು ಬರ್ತಾವೆ ಸ್ನೇಹಿತರೆ. ನೋಡ್ಕೊಡ್ರಿ, 1, 2, 3, 4 ಟೋಟಲಿ ನಿಮಗೆ 2 ಫೇಜ್ನಲ್ಲಿ ಪ್ರಿಂಟ್ ಬ್ಯಾಕ್ಔಟ್ ಟೈಪ್ ಮಾಡಿಕೇಸಿಂದ ಈ ಬಾಂಡನ್ನು ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ಬಾಂಡನ್ನು ತಗೊಳ್ರಿ. ಎಷ್ಟು ರುಪೀಸ್ ಅಂದರೆ 100 ಓನ್ಲಿ, ಅಂದರೆ 100 ರೂಪೀಸ್ ಬಾಂಡ್ ಇರ್ತೈತಿ. ಟೋಟಲಿ ನಿಮಗೆ ಅದನ್ನು ಟೈಪ್ ಮಾಡಿ ಎಲ್ಲ ಸೈನ್ ಇನ್ ಮಾಡಿಕೊಡೋಕೆ 200 250 ರೂಪಾಯಿ ಮಟ್ಟ ಬಾಂಡಿಗೆ ತೊಗೊಳ್ತಾರೆ. ಎಲ್ಲರೂ ಕೂಡ ಯಾವುದೇ ಒಂದು ಕೋರ್ಟ್ ಆಗಿರಲಿ, ನಿಮ್ಮ ತಾಲೂಕಿನಲ್ಲಿ ಎಲ್ಲಿದ್ರೂ ಕೂಡ ಕೋರ್ಟ್ ಇತ್ತಪ್ಪ ಅಂದರೆ ನೀವು ಎಲ್ಲಿ ಅಕಸ್ಮಾತ್ ಈಗ ಸರ್ ನಾನು ಬೇರೆ ಡಿಸ್ಟಿಕ್ನ ನೋಡಿದ್ದೀನಿ ಸರ್, ನಾನು ಬಾಗಲಕೋಟೆಯಲ್ಲೂ ಕೂಡ ತೆಗೆಸ್ಬೋದು, ಎಲ್ಲಾದರೂ ಕೂಡ ನೀವು ಕೋರ್ಟ್ ಅಪ್ಡೇಟನ್ನು ತೆಗೆಸ್ಬೋದು. ಇದಕ್ಕೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಫೋಟೋಸ್ ಇಷ್ಟು ಹೋದರೆ ನಿಮ್ಗೆ ಅವರೇ ಟೈಪ್ ಮಾಡಿಬಿಟ್ಟು ಈ ಮ್ಯಾಟ್ರನ್ನು ಹಾಕಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡ್ ಆಯಿತು, ಆಧಾರ್ ಕಾರ್ಡ್ ಆಯಿತು, ಕೋರ್ಟ್ ಅಪ್ಡೇಟ್ ಆಯಿತು. ನೆಕ್ಸ್ಟ್ ಫೋಟೋ ಏನಿಲ್ಲ ಅಂತ ಒಂದು 20 ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನು ತೊಗೊಳ್ರಿ. ನೆಕ್ಸ್ಟ್ ಡೊಮೆನ್ಷಿಯಲ್ ಸರ್ಟಿಫಿಕೇಟನ್ನು ತೊಗೊಳ್ರಿ. ಇಷ್ಟೇ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಇದ್ರೆ ಸಾಕು ಸರ್. ಕ್ಯಾರೆಕ್ಟರ್, ಅನ್ಮ್ಯಾರಿಡ್ ಇವೆಲ್ಲನೂ ಕೂಡ ಬೇಕಾಗುತ್ತೆ. ಓಕೆ, ಇದ್ರೆ ಬೆಟರ್, ಇದ್ರೆ ಅವನು ಕೂಡ ತೊಗೊಂಡೋಗ್ರಿ, ಇರಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ತಲೆ ಕಟ್ಸ್ಕೊಬೇಡ್ರಿ. ಓಕೆ ಸರ್, ನಾನು ಅಲ್ಲಿ ಹೋದರೆ ಫೇಲ್ ಮಾಡ್ತಾರೆ ಅಂತೆಲ್ಲ
ಕಡ್ಡಾಯವಾಗಿ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾದರೆ ಈ ಹೇಳ್ತಕ್ಕಂಥ ಡಾಕ್ಯುಮೆಂಟ್ಗಳು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಸರ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಗಳು ತೊಗೊಂಡು ಹೋದರೆ ನಡೀತದ ಸರ್? ನನ್ನ ಹತ್ರ ಇದಾವನ್ನ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಡೊಮಿನ್ಷಿಯಲ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ನೆಕ್ಸ್ಟ್ ಕ್ಯಾರೆಕ್ಟರು, ಅನ್ಮ್ಯಾರಿಡು, ಸ್ಕೂಲ್ ಕ್ಯಾರೆಕ್ಟರು, ನೆಕ್ಸ್ಟ್ ಅದ್ರ ಜೊತೆಗೆ ಪ್ಯಾನ್ ಕಾರ್ಡು, ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ಕು, ನೆಕ್ಸ್ಟ್ ಕೋರ್ಟ್ ಅಪ್ಡೇಟು. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹತ್ರ ಏನಾದರೂ ಇದ್ದರೆ ಅವನು ಕೂಡ ಒಂದು ಸೆಟ್ ಜೆರಾಕ್ಸನ್ನು ತೊಗೊಂಡು ಹೋಗ್ರಿ. ಅಲ್ಲಿ ನಿಮ್ಗೆ ಅಕಸ್ಮಾತ್ ನೀವು ಒಂದು ಸರಿ ಅಲ್ಲಿ ಎಂಟ್ರಿ ಮಾಡಿಸಿದ್ರೆ ಅಂದರೆ ನಾಳೆ ನೀವು ಸೆಲೆಕ್ಷನ್ ಆದಮೇಲೆ EROಕ್ಕೆ ಹೋಗಿ ಕೊಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಅಲ್ಲಿ ಕೊಟ್ಟಿರಪ್ಪ ಅಂದರೆ ಸೊ ಮುಗೀತದ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಡ್ಡಾಯವಾಗಿ ನಾನು ಫಸ್ಟ್ಗೆ ಹೇಳಿಲ್ಲ, ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಡ್ಡಾಯವಾಗಿ ತೊಗೊಂಡು ಹೋಗಬೇಕಾಗುತ್ತೆ. ಇನ್ನುದಿರ್ತಕ್ಕಂಥದ್ದು ಕ್ಯಾರೆಕ್ಟರ್ ಅನ್ಮೇರ್ಡ್ ಇವೆಲ್ಲವೂ ಕೂಡ ನಡೀತದ. ಸ್ಕೂಲ್ ಮತ್ತು LC ಕೂಡ ಇದ್ದರೆ LC ಕೂಡ ತೊಗೊಂಡು ಹೋಗ್ರಿ. ಓಕೆ, ಡಾಕ್ಯುಮೆಂಟ್ಗಳಾಯಿತು ಸರ್. ನಾವು ಈಗ GD ಮತ್ತು ಟ್ರೇಡ್ಸ್ಮನ್ ಪಾಸ್ ಆಗಿದ್ದೀವಿ ಸರ್, ನನಗೆ ಎರಡಕ್ಕೂ ಕೂಡ ಫಿಸಿಕಲನ್ನು ಓಡಿಸ್ತಾರಾ ಅಥವಾ ಟೆಕ್ನಿಕಲ್ ಪಾಸ್ ಆಗಿದ್ದೀರಿ ಸರ್? ನಿಮ್ಗೆ ಒಳಗಡೆ ಎಂಟ್ರಿ ಮಾಡಬೇಕಾದ್ರೆ ಅಡ್ಮಿಟ್ ಕಾರ್ಡನ್ನು ತೊಗೊಳ್ತಾರೆ. ತಗೊಂಡ ಮೇಲೆ ನಿಮ್ಗೆ ಸೀಲ್ ಹಾಕಿ ಕಳಿಸ್ತಾರೆ. ಸೀಲ್ ಯಾವ ಥರ ಹಾಕ್ತಾರೆ ಅಂದರೆ ನೀವು GD ಅಟೆಂಡ್ ಆಗ್ತೀಯ ಅಥವಾ ಟ್ರೇಡ್ಮನ್ ಫಿಸಿಕಲ್ ಅಟೆಂಡ್ ಆಗ್ತೀಯ ಅಂತ ಕೇಳ್ತಾರೆ. ಸೊ ನಿಮ್ಮ ಬಾಯಿಂದ್ರೇ ಕೇಳ್ತಾರೆ, ನೀವು ಎರಡರಲ್ಲಿ ಒಂದನ್ನು ಮಾತ್ರ ಅಟೆಂಡ್ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ. ನೀನು ಟೆಕ್ನಿಕಲ್ ಆದರೂ ಅಟೆಂಡ್ ಆಗು, GD ಆದರೂ ಅಟೆಂಡ್ ಆಗು, ಟ್ರೇಡ್ಮನ್ ಆದರೂ ಅಟೆಂಡ್ ಆಗು. ನೀವು ಯಾವ ಟ್ರೇಡಿಗೆ ಅಟೆಂಡ್ ಆಗ್ತಾರ ಸೊ ಆ ಸೀಲನ್ನು ಹಾಕಿಬಿಟ್ಟು ರೈಟ್ ಮಾರ್ಕ್ ಮಾಡಿ ಕಳಿಸ್ತಾರೆ. ಸೊ ಅಕಸ್ಮಾತ್ ನೀನು ಸರ್ ನಾನು GD ಫೇಲ್ ಆಗಿದ್ದೀನಿ ಸರ್ ಮತ್ತೆ ಟ್ರೇಡ್ಮನ್ಗೆ ಏನಾದರೂ ಅವಕಾಶ ಕೊಡ್ತಾರೆ ಅಂತ ಹೇಳಿ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಒಂದನ್ನು ಚಾಯ್ಸ್ ಮಾಡ್ಕೊಡ್ರಿ. ನಿಮ್ಮ ಎಕ್ಸಾಮ್ ಯಾವುದು ಚೆನ್ನಾಗಿ ಆಗಿದೆ, ಯಾವ್ದು ಸ್ಕೋರ್ ಆಗುವಂಥ ಚಾನ್ಸಸ್ ಇದೆ ಅದನ್ನು ಮಾತ್ರ ಅಟೆಂಡ್ ಆಗ್ರಿ. ಓಕೆ, ಆ ಟ್ರೇಡ್ ಬಗ್ಗೆ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ರನ್ನಿಂಗ್ ಮಾತ್ರ ನಿಮ್ಗೆ ಸಿಂಥೆಟಿಕ್ ಗ್ರೌಂಡ್ ಐತಿ, ಆರಾಮ್ಸಾಗಿ ಓಡ್ಬೋದು. ಪುಲಪ್ಸ್ ಕೂಡ 10 ಹೊಡ್ರಿ. ಆಲ್ಮೋಸ್ಟ್ ಅಲ್ಲಿ ಎಕ್ಸಲೆಂಟ್ ರನ್ನಿಂಗನ್ನು ಹೊಡ್ಯಾಕೆ ಟ್ರೈ ಮಾಡಿರಿ. ಆರಾಮ್ಸಾಗಿ ಈಸಿಯಾಗಿ ಕೊಡ್ತೀರಿ, ಏನು ತೊಂದರೆ ಇಲ್ಲ. ಅಡ್ವಾನ್ಸ್ ಆಗಿ 1 ಡೇ ಹೋಗಿ ರೆಸ್ಟ್ ಮಾಡಿರಿ. ಚೆನ್ನಾಗಿರ್ತಕ್ಕಂಥ ಪ್ಲೇಸ್ಗಳಲ್ಲಿ ರೂಮ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೀವು ರೆಸ್ಟ್ ಮಾಡ್ಕೊಳಕ್ಕೆ ಅಲ್ಲಿ ಕೂಡ ಗೌರ್ಮೆಂಟ್ ಅಂತ ನಿಮ್ಗೆ ಆ ಸೌಲಭ್ಯನ ಕೊಟ್ಟಿದ್ದಾರೆ. ಅಲ್ಲಿರೋಕ್ಕಾದ್ರೂ ಟ್ರೈ ಮಾಡಿರಿ. ಯಾಕೆಂದರೆ ಇಲ್ಲಿಂದ ಹೋಗುವಾಗ ಹೆಲ್ದಿ ನೀವೇನಾದರೂ ಮನೆಯಂತ್ರ ಬುತ್ತಿಯನ್ನು ಕಟ್ಕೊಂಡು ಹೋಗ್ರಿ, ರೊಟ್ಟಿ ಚಪಾತಿ ಈ ಥರದ. ಅಲ್ಲಿ ಯಾಕಂದರೆ ನಿಮ್ಗೆ ಇಮ್ಯುನಿಟಿ ಪವರ್ ಅಲ್ಲಿ ಏನಂತಂದರೆ ತೊಂದರೆ ಸ್ವಲ್ಪ ಜಾಸ್ತಿ ಹೀಟ್ ಇದೆ, ಸೊ ಸ್ವೆಟ್ ಜಾಸ್ತಿ ಆಗುತ್ತೆ. ಅಲ್ಲಿ ಹೋದ ತಕ್ಷಣ ನಿಮ್ಗೆ ಊಟ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ, ಸೊ ಗ್ಯಾಸ್ಟ್ರಿಕ್ ಆ ಥರ ಎಲ್ಲ ಆಗುತ್ತೆ. ಏನೋ ಅನ್ನೆಸರಿ ಅದರಿಂದ ಹೊರಗಡೆ ತಿನ್ನಕ್ಕೆ ಹೋಗ್ಬೇಡ್ರಿ. ನೀವು ಇಲ್ಲಿಂದ ಮನೆಯಿಂದ ಏನು ಫುಡ್ ಹೋಯ್ತಲ್ಲ ಅದನ್ನು ತಿಂದು ಕೇಸಿಂದ ರನ್ನಿಂಗ್ ಪಾಸ್ ಆದಮೇಲೆ ಏನು ತಿಂದರೂ ಕೂಡ ನಡೀತದೆ. ಫಿಸಿಕಲ್ ಪಾಸ್ ಆದಮೇಲೆ ಏನು ತಿಂದರೂ ಕೂಡ ನಡೀತೈತಿ, ಉಪವಾಸ ಇದ್ರೂ ಕೂಡ ನಡೀತೈತಿ. ಬಟ್ ರನ್ನಿಂಗ್ ಮಾತ್ರ 100% ಎಕ್ಸಲೆಂಟ್ ಹೊಡಿಲೇಬೇಕು. ಅದು ಒಂದೇ ಟಾರ್ಗೆಟನ್ನು ಇಟ್ಕೊಂಡು ಹೋಗ್ರಿ. ಓಕೆ, ಡಾಕ್ಯುಮೆಂಟ್ಸ್ಗಳಾಯಿತು, ಫಿಸಿಕಲ್ ಬಗ್ಗೆ ಆಯಿತು. ಅಡ್ವಾನ್ಸ್ ಆಗಿ ನೀವು ಯಾವ ಥರ ಹೋಗಬೇಕು, ಟ್ರೈನ್ ಹೋಗೋರು ಟ್ರೈನ್ ಹೋಗ್ರಿ, ಬಸ್ ಹೋಗೋರು ಬಸ್ ಹೋಗ್ರಿ. ಬಟ್ ಇಂಪಾರ್ಟೆಂಟ್ ಯಾವ ಥರ ನೀವು ಸೇಫ್ಟಿ ಅಂತ ಹೋಗ್ರಿ. ಸುಮ್ಮನೆ ಕಾರ್ ಹೋದ್ನಿ ಬೈಕ್ ಹೋದ್ನಿ ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಗೌರ್ಮೆಂಟ್ ವೆಹಿಕಲ್ಗಳನ್ನ ತೊಗೊಂಡು, ಸೊ ಟ್ರೈನ್ ಆಗಿರಲಿ ಬಸ್ ಇವಕ್ಕೆ ಎರಡಕ್ಕೂ ಹೋಗ್ರಿ. ಸುಮ್ಮನೆ ನನ್ನ ಕಾರ್ ಮಾಡ್ಕೊಂಡು ಹೋದೆ, ನನ್ನ ಫ್ರೆಂಡ್ಸ್ ಕಾರ್ ಹಿಡಿದು ಆ ಥರ ಎಲ್ಲ ಹೋಗ್ರಿಕರೆ ಸೇಫ್ಟಿಯಾಗಿ ಹೋಗ್ರಿ ಅನ್ನೋದೇ ನನ್ನ ಒಂದು ಉದ್ದೇಶ. ಓಕೆ, ನೆಕ್ಸ್ಟ್ ಮೆಡಿಕಲ್ನಲ್ಲಿ ನೋಡ್ಕೊಳ್ರಿ. ನಾಕ್ನಿ ಅಂತ ನಾಕ್ನಿ ಕೈದಾಯಿತು, ಮತ್ತು ಕ್ಯಾರಿ ಆ್ಯಂಗಲ್ಲು, ನೆಕ್ಸ್ಟು ಕಿವಿ 6x6, ಕಲರ್ ಬ್ಲೈಂಡ್ನೆಸ್ಸು, ನೆಕ್ಸ್ಟ್ ವ್ಯಾಕ್ಸ್ ಕ್ಲೀನ್ ಮಾಡಿಸ್ಕೊಂಡು ಹೋಗ್ರಿ, ಹಲ್ಲನ್ನು ಕ್ಲೀನ್ ಮಾಡಿಸ್ಕೊಂಡು ಹೋಗ್ರಿ. ಅಕಸ್ಮಾತ್ ಕಿವಿ ಒಳಗಡೆ ಹೊಲಿಸಿತ್ತಂದ್ರೆ ಮತ್ತೆ ಮೆಡಿಕಲ್ ಪಾಯಿಂಟನ್ನು ಕೊಡ್ತಾರೆ. ಕಿವಿಯನ್ನು ಕ್ಲೀನ್ ಮಾಡಿಸ್ಕೊಂಡು ಎಷ್ಟು ನೀವು ಕ್ಲೀನಾಗಿ ಹೋಗ್ತಿರಲ್ಲ ಅಷ್ಟೇ ಇಂಪಾರ್ಟೆಂಟು. ನೆಕ್ಸ್ಟ್ ಸ್ವೆಟ್ ಬರುವಂಥವ್ರು, ಸ್ವೆಟ್ ಕೈಯಲ್ಲಿ ಸ್ವೆಟ್ ಬರಬಾರ್ದು. ನೆಕ್ಸ್ಟ್ ಅದೇ ಥರನಾಗಿ ಆ ಉಗುರುಗಳನ್ನ ಎಲ್ಲರೂ ಕೂಡ ಕ್ಲೀನಾಗಿ ಮಾಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ದು ಏನಾದರೂ ಫಿಂಗರ್ಸ್ ಒಂದು ಸಣ್ಣದು ಒಂದು ದೊಡ್ಡದು ಅದನ್ನು ಕೂಡ ಚೆಕ್ ಮಾಡಿಕೊಡ್ರಿ. ಸೊ ಇದೆಲ್ಲರೂ ಕೂಡ ನಾವು ಆಲ್ಮೋಸ್ಟ್ ನಮ್ಮ SJ ಡಿಫೆನ್ಸ್ ಅಕಾಡೆಮಿದಲ್ಲಿ ಚೆಕ್ ಮಾಡಿದ್ದೀವಿ. ಸೊ ನಾವು ಕೂಡ ಡೆಮೋ ಅಂದರೆ ನಿಮ್ಗೆ ಮೆಡಿಕಲ್ಗೆ ಅಡ್ವಾನ್ಸ್ ಆಗೇನೆ ಮಂಗಳೂರಿಯರು ಅಭ್ಯರ್ಥಿಗಳಿಗೆ ಮೆಡಿಕಲ್ ಚೆಕಪ್ ಒನ್ ಡೇ ಇಡಬೇಕಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಚಾಯ್ಸ್ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ. ಸೊ ಮೆಡಿಕಲ್ ನಾವು ಆಲ್ರೆಡಿ ಬೆಳಗಾವಿ ಇರೋದ್ರು ಕೂಡ ಪಾಸ್ ಮಾಡ್ಕೊಂಡಿದ್ದಾರೆ. SSC GD ದವರು ಕೂಡ ಆಲ್ಮೋಸ್ಟ್ ಅಲ್ಲಿ ನಾವು ಮೆಡಿಕಲ್ ಚೆಕ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಮೆಡಿಕಲ್ ಪಾಸ್ ಆಗಿದೆ. ಮಂಗಳೂರು ಏರಿಯಾದವರಿಗೆ ಕೂಡ ಒಂದು ಅನುಕೂಲವನ್ನು ಮಾಡಿ ಕೊಡಬೇಕಂತೈತಿ. ನಮ್ಮ SJ ಡಿಫೆನ್ಸ್ ಅಕಾಡೆಮಿಲಿ ಸಾಕಷ್ಟು ಡೆಮೋ ರಿಲಿಯನ್ನು ಕಂಡಕ್ಟ್ ಮಾಡಿದ್ವಿ. ಬಟ್ ಮೆಡಿಕಲ್ ಅವ್ರಿಗೆ ಮಂಗಳೂರು ಏರಿಯಾದಾಗೆ ಇಡೋಕ್ಕಾಗಲಿಲ್ಲ, ಬೆಳಗಾವಿ ಏರಿಯಾದವರಿಗೆ ಮತ್ತು ಬೆಂಗಳೂರು ಏರಿಯಾದಾಗ ಇಟ್ಟಿದ್ವಿ. ನಿಮಗೇನಾದರೂ ಮೆಡಿಕಲ್ ಬೇಕಾಗಿತ್ತಪ್ಪ ಅಂದರೆ ಪ್ರತಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರು ಕಮೆಂಟನ್ನು ಹಾಕಿ. ಸೊ ಆ ಕಮೆಂಟ್ಗಳನ್ನ ನೋಡಿಬಿಟ್ಟು ನಾವು ಎಷ್ಟು ವಿದ್ಯಾರ್ಥಿಗಳಿಗೆ ಬೇಕಾಗ್ಬೋದು ಮೆಡಿಕಲ್ ಚೆಕಪ್ಗೆ, ಎಷ್ಟು ಜನಕ್ಕೆ ಇಂಪಾರ್ಟೆಂಟ್ ಇದೆ ಅಂತ ಕಿಸನ್ನು ನೋಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನಾನು ನಿಮ್ಗೆ ಮೆಡಿಕಲ್ ಡೇಟನ್ನು ಫಿಕ್ಸ್ ಮಾಡ್ತೀನಿ 28ನೇ ತಾರೀಕಿನೊಳಗಡೆ. ಸೊ ಯಾವುದಾದ್ರೂ ಒಂದು ಡೇಟ್ಗೆ ಮೆಡಿಕಲನ್ನು ಇಟ್ಕೊಳ್ಳೋಣ. ಓಕೆ, ಇಷ್ಟೆಲ್ಲ ಕ್ಲಿಯರಿಟಿ ಸಿಕ್ಕಿದೆಯಾ ನಿಮಗೆ? ಎಲ್ಲನೂ ಕೂಡ ಗೊತ್ತಾಯ್ತಾ? ಫಿಸಿಕಲ್ ಆಯಿತು, ಮೆಡಿಕಲ್ ಆಯಿತು, ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ಗಳಾಯಿತು. ಪ್ರತಿಯೊಂದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಗೊತ್ತಿರಲಿಲ್ಲ, ಏನಾದರೂ ಡೌಟು ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿರಿ. ಅದ್ರ ಬಗ್ಗೆ ನಾನು ಮತ್ತೆ ನಿಮ್ಗೆ ಎಕ್ಸ್ಪ್ಲನೇಷನ್ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, 28ನೇ ತಾರೀಕಿನ ಡೆಮೋ ಅಂದರೆ 28ನೇ ತಾರೀಕಿಗೆ ರಿಯಲ್ ರ್ಯಾಲಿ ನಡೀತಾ ಇದೆಯಲ್ಲ, ಯಾವ ಡಿಸ್ಟಿಕ್ ಯಾವ ಥರ ತಗೊಳ್ತಾ ಇದ್ದಾರೆ, ಎಷ್ಟು ಜನಗಳನ್ನ ರನ್ನಿಂಗ್ ಬಿಡ್ತಾ ಇದ್ದಾರೆ, ಯಾವ ಥರ ಓಡ್ತಾ ಇದ್ದಾರೆ, ಬಿಸಿಲಿದೆಯಾ ಅಥವಾ ಒಂದು ಗ್ರೌಂಡನ್ನು ಎಷ್ಟು
ಕ್ಲಿಯರ್ ಆಗಿನೇ ನಿಮ್ಗೆ ವಿಡಿಯೋನ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ನಾನು ಕೂಡ ಅಲ್ಲೇ ಬರ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಆ ವಿಡಿಯೋಗಳನ್ನ ನೋಡ್ಕೊಳ್ಬೇಕು. ಪ್ರತಿಯೊಂದು ರ್ಯಾಲಿ ಅಪ್ಡೇಟ್ ಬರ್ತಾನೆ ಇದೆ. ಸೊ ಅಲ್ಲಿ ಯಾವ ಥರ ಹೈಟ್ ಹಿಡಿತಾ ಇದ್ದಾರೆ, ಯಾವ ಥರ ಚೆಸ್ಟ್ ಹಿಡಿತಾ ಇದ್ದಾರೆ, ಮೆಡಿಕಲ್ ಯಾವ ಥರ ಚೆಕ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಯೂಟ್ಯೂಬ್ ಚಾನಲ್ದಲ್ಲಿ ಬರ್ತದ. ಸೊ ನಿಮಗೆ ಬೇಕಾಗಿತ್ತು, ಸೊ ನೋಡಬೇಕು, ನನ್ನ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ನೀವೇನಾದರೂ ಅಗ್ನಿವೀರ್ ನಿಮ್ಮ ಬ್ರದರ್ ಯಾರಾದರೂ ಇದ್ರಪ್ಪ ಅಂದರೆ ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಹೊಸ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೀವಿ ಅಗ್ನಿವೀರ್ಗಾಗಿ. ಕ್ಲಾಸಸ್ಗಳು ಬಂದುಬಿಟ್ಟು ಫೆಬ್ರವರಿ 10ರಿಂದ ಸ್ಟಾರ್ಟ್ ಆಗ್ತವೆ. ಅಡ್ಮಿಷನ್ ಮಾಡ್ಕೊಳ್ಳೋರು ಬಂದು ಅಡ್ಮಿಷನ್ ಕೂಡ ತೊಗೊಳ್ಬೋದು. ಜೈ ಹಿಂದ್, ಜೈ ಕರ್ನಾಟಕ.